ಪ್ರತಿಷ್ಠಿತ ಆಚಾರ್ಯ ಮೀಡಿಯಾ ಕಪ್ ಕೊನೆ ಹಂತಕ್ಕೆ ಬಂದು ನಿಂತಿದೆ. ಎರಡನೇ ದಿನವಾದ ಇಂದು ಎಲ್ಲಾ ಮಾಧ್ಯಮ ತಂಡಗಳು ಉತ್ತಮ ಪ್ರದರ್ಶನ ನೀಡಿದವು. ಮತ್ತೊಮ್ಮೆ ಅಮೋಘ ಪ್ರದರ್ಶನ ನೀಡಿದ ಹಾಲಿ ಚಾಂಪಿಯನ್ ಸುವರ್ಣ ನ್ಯೂಸ್ ಸೆಮಿಫೈನಲ್ ಪ್ರವೇಶಿಸಿತು. ಈ ಸ್ಟೋರಿ ನೋಡ್ತಾ ನಮ್ಮ ಬೆಂಗಳೂರು ಮುಗಿಸೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಆಚಾರ್ಯ ಮೀಡಿಯಾ ಕಪ್ ಎರಡನೇ ದಿನವಾದ ಇಂದು ಒಟ್ಟು 6 ಪಂದ್ಯಗಳು ನಡೆದವು. ಜಿದ್ದಿನ ಕಾಳಗದಲ್ಲಿ ಒಟ್ಟು 4 ತಂಡಗಳು ಸೆಮಿಫೈನಲ್ ಪ್ರವೇಶ ಪಡೆದವು. ಕಸ್ತೂರಿ ನ್ಯೂಸ್, ಜನಶ್ರೀ, ಪಬ್ಲಿಕ್ ಮತ್ತು ಸುವರ್ಣ ನ್ಯೂಸ್ ಸೆಮಿಫೈನಲ್ಗೆ ಲಗ್ಗೆ ಇಟ್ಟವು. ಹಾಲಿ ಚಾಂಪಿಯನ್ ಸುವರ್ಣ ನ್ಯೂಸ್ ಮತ್ತೊಮ್ಮೆ ತನ್ನ ಉತ್ತಮ ಪ್ರದರ್ಶನದಿಂದ ಎಲ್ಲರ ಗಮನ ಸೆಳೆಯಿತು. ಟಾಸ್ ಸೋತು ಬ್ಯಾಟಿಂಗ್ ಇಳಿದ ಸುವರ್ಣ ನ್ಯೂಸ್ ಆರಂಭಿಕ ಆಘಾತ ಅನುಭವಿಸಿತು. ಭರವಸೆಯ ಆಟಗಾರ ಅಮಿತ್ ಗೌಡ ಶೂನ್ಯಕ್ಕೆ ನಿರ್ಗಮಿಸಿದ್ರು. ಆನಂತರ ಉತ್ತಮ ಆಟವಾಡಿದ ಸುಭಾಷಿತ್ ಶೆಟ್ಟಿ ಮತ್ತು ಲೋಕೇಶ್ ತಂಡಕ್ಕೆ ಆಸರೆಯಾದ್ರು. 8 ಓವರ್ನ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ 3 ವಿಕೆಟ್ ನಷ್ಟಕ್ಕೆ ಸುವರ್ಣ ನ್ಯೂಸ್ 57 ರನ್ ಗಳಿಸಿತು. 58 ರನ್ ಗುರಿ ಬೆನ್ನತ್ತಿದ ವಿಜುವಲ್ಸ್ ಟೈಗರ್ಸ್ ತಂಡ ಆರಂಭದಲ್ಲಿ ತಡವರಿಸಿತು. ಸುವರ್ಣ ನ್ಯೂಸ್ ಲಯಬದ್ಧ ಬೌಲಿಂಗ್ ಮುಂದೆ ಟೈಗರ್ಸ್ ಮೌನವಾದ್ರು. 8 ಓವರ್ಗೆ ಕೇವಲ 38 ರನ್ ಗಳಿಸಿದ ಟೈಗರ್ಸ್ 19 ರನ್ಗಳಿಂದ ಸೋಲು ಅನುಭವಿಸಿತು. ನಾಳೆ ಸುವರ್ಣ ನ್ಯೂಸ್ ಮತ್ತು ಪಬ್ಲಿಕ್ ಟಿವಿ ಮೊದಲ ಸೆಮಿಫೈನಲ್ನಲ್ಲಿ ಮುಖಾಮುಖಿಯಾಗಲಿವೆ. ಎರಡನೇ ಸೆಮಿಫೈನಲ್ ಜನಶ್ರೀ ಮತ್ತು ಕಸ್ತೂರಿ ವಾಹಿನಿ ನಡುವೆ ನಡೆಯಲಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆ ರವಿ ಎಸ್, ಸುವರ್ಣ ನ್ಯೂಸ್.